ಲವ್ ಇಸ್ ನಾಟ್ ಎ ಲೈಫ್, ಲವ್ ಇಸ್ ದ ಪಾರ್ಟ್ ಆಫ್ ದಿ ಲೈಫ್. ಟ್ರೈನರ್ ಅನ್ಬಿಟ್ಟು ಅವರು ಬಿಲ್ಡಪ್ ಮಾಡಿರೋ ಬಾಡಿನ ತೋರಿಸ್ಕೊಂಡು ಅವರು ಈ ತರ ಎಲ್ಲ ಹುಡುಗಿನ ಪಟಾಯಿಸ್ಕೊಂಡು ನನಗಾಗಿರೋ ಅನ್ಯಾಯ ಈ ಸಮಾಜದಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬೋದು. ಕಾನೂನು ಇವ್ರು ಇದೇ ತರ 7 ಹುಡುಗಿರ್ನ ಮೋಸ ಮಾಡಿದಾನೆ. ಮೋಸ ಮಾಡಿ ದುಡ್ಡುಗಳು ಕಿತ್ಕೊಳ್ಳೋದು. ವೀಕ್ಷಕರ, ಇವಾಗ ನಾವು ಹೇಳಲಿಕ್ಕೆ ಹೊರಟಿರೋ ಸ್ಟೋರಿ ಪ್ರೀತಿಸಿ ಮದುವೆ ಆಗಿ 2 ಮಕ್ಕಳನ್ನು ಕೊಟ್ಟು ಕೈ ಕೊಟ್ಟು ಪರಾರಿಯಾಗಿರೋ ಸ್ಟೋರಿ. ಸಾಮಾನ್ಯವಾಗಿ ಸಮಾಜದಲ್ಲಿ ಪ್ರೀತಿ, ಪ್ರೇಮ, ಪ್ರಣಯ ಅಂತೆಲ್ಲ ಕಥೆಗಳನ್ನು ಕೇಳ್ತೀವಿ. ಆದರೆ ಇದೊಂಥರ ವಿಚಿತ್ರ ಕ್ರೈಮ್ ಸ್ಟೋರಿ. ಪ್ರೀತಿ, ಪ್ರೇಮ, ಮದುವೆ, ಮೋಸ. ಒಂದು ಹೆಣ್ಣು ಮಗುನ ಪ್ರೀತಿಸಿ ಮದುವೆ ಆಗಿ ಮೋಸ ಮಾಡಿರೋ ಈ ದೃಶ್ಯದಲ್ಲಿ ಕಾಣ್ತಾ ಇರೋ ವ್ಯಕ್ತಿ CP ವಿಜಯಕುಮಾರ್. ಮುಳಬಾಗಿಲು ತಾಲೂಕಿನ ನಾಚಗುಂಟ್ರಳ್ಳಿ ಗ್ರಾಮದವನು. ಇನ್ನು TC ಪಾಳ್ಯದ ಸಮೀಪ ಒಂದು ಜಿಮ್ನಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. 2018ರಲ್ಲಿ ಮರಿಯಾ ವರ್ಷ ಎಂಬ ಈ ಹೆಣ್ಮಗಳಿಗೆ ಪರಿಚಯ ಆಗಿ ಪ್ರೀತಿಗೆ ತಿರುಗಿ ಆ ಪ್ರೀತಿ ವಿಜಯಕುಮಾರ್ ಅವರ ಮನೆಯವರು ಸೇರಿ ಮದುವೆ ಮಾಡ್ತಾರೆ ಕೋಟ್ಲಿಂಗದಲ್ಲಿ. ಹಾಗೆ ರಿಜಿಸ್ಟರ್ ಮದುವೆಯನ್ನು ಕೂಡ ಆಗ್ತಾರೆ. ಇನ್ನು ಮದುವೆ ಆದ 1 ವರ್ಷದ ನಂತರ ಒಂದು ಗಂಡು ಮಗು, ಆಮೇಲೆ 2ನೇದು ಹೆಣ್ಮಗು ಜನಿಸುತ್ತೆ. ಆ ಹೆಣ್ಮಗು ಆದಾಗ ವಿಜಯಕುಮಾರ್ನ ಅಸಲಿ ಬಂಡವಾಳ ಆಚೆ ಬರ್ತದೆ. ಇನ್ನು ಹೀಗೆ ಸಾಕಷ್ಟು ಜನ ಹೆಣ್ಮಕ್ಳಿಗೆ ಮೋಸ ಮಾಡಿದಾನೆ ಅಂಥೇಳಿ ಬಾಣಂತಿಯಾಗಿದ್ದ ವರ್ಷಾಗೆ ಆ ಕಡೆಯಿಂದ ಹೆಣ್ಣು ಧ್ವನಿಯಿಂದ ಕರೆ ಬಂದು ಮೋಸ ಮಾಡಿದ ನನಗೆ, ನಾನೊಬ್ಬಳೆಲ್ಲ ಹೀಗೆ ನನಗೆ 10 ಹೆಣ್ಮಕ್ಳಿಗೆ ಇದೇ ರೀತಿ ಮೋಸ ಮಾಡ್ತಾ ಅನ್ನೋ ಮಾಹಿತಿ ಕೇಳುತ್ತೆ. ಆಗ ಪ್ರಶ್ನೆ ಮಾಡಿದ್ದಕ್ಕೆ ಹೆಂಡತಿ ಮರಿಯಾ ಮೇಲೆ ಕೈ ಮಾಡ್ತಾನೆ. ಈ ವಿಚಾರವಾಗಿ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗುತ್ತೆ. ಪೊಲೀಸರು ಎನ್ಕ್ವೈರಿ ಮಾಡಿದ್ರೆ ನನಗೆ ಕುತ್ತಿಗೆ ಮೇಲೆ ಚಾಕು ಇಟ್ಟು ಬಲವಂತ ಮಾಡಿ ಮದುವೆ ಮಾಡಿಸ್ಬಿಟ್ರು ಅಂತಾನೆ. ಅದಕ್ಕೆ ಪ್ರಶ್ನೆ, 2 ಮಕ್ಕಳು ಹೇಗಾಯಿತು? ಮದುವೆನೋ ಬಲವಂತ ಮಾಡಿ ಮಾಡಿಸಿದ್ರು, 2 ಮಕ್ಕಳು ಹೇಗಾಯಿತು ಅಂದರೆ ಅದಕ್ಕೆ ಉತ್ತರ ಇಲ್ಲ. ಇನ್ನು ಮರಿಯಾ ಹೇಳೋ ಪ್ರಕಾರ ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಪಾಪಿರೆಡ್ಡಿ, ಈಕೆ ಗಣೇಶಮ್ಮ. ಹಾಗೆ ಅವ್ರ ಅಕ್ಕ ಅವ್ರ ಮಾವ ಕೂಡ ವಿಜಯಕುಮಾರ್ಗೆ ಸಪೋರ್ಟ್ ಆಗಿದ್ದು ಬೇರೆ ಹುಡುಗಿರ ಜೊತೆ ಅಫೇರ್ ಇಟ್ಕೊಳ್ಳೋಕ್ಕೆ ಕಾರಣ ಆಗಿದ್ದಾರೆ. ಮತ್ತು ದೃಶ್ಯದಲ್ಲಿ ಕಾಣ್ತಾರೋ ಇಬ್ಬ ಯುವಕರು ವಿಜಯಕುಮಾರ್ ಫ್ರೆಂಡ್ಸ್ ಆಗಿದ್ದು ಇವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ವರ್ಷರವರು ದೂರ್ತಿದ್ದಾರೆ. ವರ್ಷ ನಂದು ಬ್ಯಾಂಗ್ಳೂರ್ TC ಪಾಳ್ಯ ಸರ್. ಒಂದು ವಿಜಯಕುಮಾರ್ CP ಅಂತ. ಅವ್ರ ಅಮ್ಮ ಹೆಸರು ಗಣೇಶಮ್ಮ, ಅವ್ರ ಅಪ್ಪ ಹೆಸರು ಪಾಪಿರೆಡ್ಡಿ. ಅವರು ನನಗೆ 2018ಅಲ್ಲಿ ಜಿಮ್ಮಲ್ಲಿ ಪರಿಚಯ ಆಗಿದ್ದು. ಹೌದು ಸರ್, ಲವ್ ಆಗಿ ಮದುವೆ ಆಗಿದೆ. ನಮ್ದು ಫಸ್ಟು ರಿಜಿಸ್ಟ್ರೇಷನ್ ಮ್ಯಾರೇಜ್ ಆಗಿ ಆಮೇಲೆ ಊರವರೆಲ್ಲ ಒಪ್ಕೊಂಡು ಕೋಟಿಲಿಂಗೇಶ್ವರದಲ್ಲಿ ಏನದು ನಾರ್ಮಲ್ ಮದುವೆ ಆಗಿದೆ. ಅದು ಫೋಟೋಸು ಇದೆ, ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಇದೆ. ಮದುವೆ ಆಗಿ 1.5 ವರ್ಷದ ಮೇಲೆ ನನಗೆ ಒಂದು ಮಗ ಹುಟ್ಟಿದ್ಲು. ಮಗ ಅವ್ರ ಹೆಸರು ಅನ್ನೋದು ಬೇಡ. ಆಮೇಲೆ ಒಂದು ಮಗಳು ಹುಟ್ಟಿದ್ಲು. ಈ ಮಗಳು ಡಿಲಿವರಿ ಆಗಿ ಬಂದಮೇಲೆ ಈ ಥರ ಒಂದು ಪ್ರಾಬ್ಲಮ್ 3ನೇ ತಿಂಗಳಾಗಿದೆ ಸರ್. ಅವಾಗ ನಾನು ಬಂದಮೇಲೆ ಅವನ್ನೆಲ್ಲ ಹುಡುಗಿರ್ನ ಈ ಥರ ಏಮಾರಿಸ್ತಾ ಹೋಗ್ತಾ ಇದ್ದಾನೆ ಅಂತ ಒಂದು ಹುಡುಗಿ ಕಡೆಯಿಂದ ಫೋನ್ ಮಾಡಿ ನನಗೆ ಮಾತಾಡಿದ್ರು. ಅವ್ರ ಹೆಸರು ನಾನು ಹೇಳಕ್ಕೆ ಇಷ್ಟಪಡಲ್ಲ. ಸೊ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಅಂತ ಹಾಗೆ ನೋಡಿದ್ರೆ ಇವ್ರು ಇದೇ ಥರ 7 ಹುಡುಗಿರ್ನ ಮೋಸ ಮಾಡಿದ್ದಾನೆ. ಮೋಸ ಮಾಡಿ ದುಡ್ಡುಗಳು ಕಿತ್ಕೊಳ್ಳೋದು. ಜಿಮ್ಮಿಗೆ ಬರೋ ಶ್ರೀಮಂತ ಹುಡುಗಿರ್ನ ಲವ್ ಮಾಡ್ತಾನೆ. ಅವ್ರನ್ನ ಈ ಥರ ಎಲ್ಲ ಥರವಾಗಿ ಯೂಸ್ ಮಾಡಿಕೊಂಡು ದುಡ್ಡುಗಳು ಎತ್ಕೊಳ್ತಾರೆ ಸರ್. ಸೊ ಇದೇ ಥರ ಆಗಿದ್ದು ಸರ್. ನನಗಾಗಿರೋ ಅನ್ಯಾಯ ಬೇರೆ ಒಬ್ರಿಗೆ ಯಾರಿಗೂ ಆಗ್ಬಾರ್ದು ಸರ್. ಇವಾಗ ಅವರು ನನ್ನ ಮಕ್ಕಳನ್ನ ಬಿಟ್ಟು ಹೋಗಿ ಸುಮಾರು 1 ವರ್ಷ ಆಗಿದೆ. ಇನ್ನು ಮುಟ್ಟ ಅವ್ರ ಮಕ್ಕಳು ಇದ್ದಾರಾ, ಮಕ್ಕಳಿಗೆ ಏನು ಮಾಡಬೇಕು ಏನು ನೋಡಿಲ್ಲ ಸರ್. ಇನ್ನು ಮುಟ್ಟನೂ ಅವರು ಬೇರೆ ಹುಡುಗಿರ ಹತ್ರ ಅಫೇರಲ್ಲೇ ಇದ್ದಾರೆ. ಸೊ ಇವ್ರ ಅಮ್ಮ ಇವ್ರ ಅಪ್ಪನೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಅವ್ರಿಗೇನು ಬರೀ ದುಡ್ಡು ಬೇಕು. ಮಗು ಏನಾದಾದ್ರೂ ಸರಿ, ಇಲ್ಲಿ ಮೇನ್ ಮಿಸ್ಟೇಕ್ ಆಗ್ತಾ ಇರೋದು ಅವ್ರ ಅಮ್ಮ ಅಪ್ಪ ಅವ್ನ ಮನೆಯಲ್ಲಿ ಇಟ್ಕೊಂಡು ಅವ್ನು ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಕಂಪ್ಲೇಂಟ್ 2019ಅಲ್ಲಿ ಫಸ್ಟ್ ಕಂಪ್ಲೇಂಟ್ ಆಗಿದೆ. ಅದು ಏನಕ್ಕೆ ಜಗಳ ಆಯ್ತಂದ್ರೆ ನನ್ನ ಮಗ ಹುಟ್ಟಿ 6 ತಿಂಗಳು ಸರ್. ಒಂದು ಹುಡುಗಿ ಹತ್ರ ಅವ್ರು ವಿಡಿಯೋ ಕಾಲ್ ಮಾತಾಡ್ತಾ ಇದ್ರು. ನಾನು ಕೇಳಕ್ ಹೋದಾಗ ಈ ಚಾರ್ಜರ್ ವೈಯರಲ್ಲಿ ಹೊಡೆದ್ರು. ಆವಾಗ ನಾನು ಕಂಪ್ಲೇಂಟ್ ಕೊಟ್ಟು ಅವ್ರ ಕೈಯಾರೆ ಬರೆದು ಕೊಟ್ಟಿದ್ದಾರೆ ಸರ್. ನಾನು ಇನ್ನೂ ಹೊಡಿಯಲ್ಲ ನನ್ನ ಮಗನಾಗ್ಲಿ ನನ್ನ ಹೆಂಡ್ತಿನಾಗ್ಲಿ ಅಂದ್ಬಿಟ್ಟು. ಆವಾಗ ಸ್ಟಾರ್ಟ್ ಆಗಿದ್ದು. ಇನ್ನು ಮುಟ್ಟೂರು ನಡೀತಾನೆ ಇದೆ ಸರ್. ಎಲ್ಲೂ ನ್ಯಾಯ ಅಂತೂ ಸಿಗ್ತಾ ಇಲ್ಲ ಸರ್. ಗೊತ್ತು ಆಗಿದೆ, ನನ್ನ ಹತ್ರ ಆಡಿಯೋ ರೆಕಾರ್ಡ್ಸು ಇದೆ. ನಾನು ಅದನ್ನು ಬೇಕಾದ್ರೆ ಪ್ರೊಡ್ಯೂಸ್ ಮಾಡ್ತೀನಿ. ಯಾಕಂದ್ರೆ ಹೆಣ್ಮಕ್ಳಿಗೆ ಬೇರೆ ಕಡೆ ಜೀವನ ಇರುತ್ತೆ. ನಾವು ಅದನ್ನ ಅವ್ರ ಹೆಸರಲ್ಲಿ ಸ್ಪಾಯ್ಲ್ ಮಾಡಬಾರ್ದು. ಅದಕ್ಕೆ ನಾನು ಯಾವ ಹುಡುಗಿರ ಹೆಸರು ತಿಳಿಸ್ತಾ ಇಲ್ಲ. ಎಲ್ಲ ರೆಕಾರ್ಡ್ಸು ಇದೆ ಸರ್. ಕೇಸ್ KR-ಪುರದಲ್ಲಿ 2019ಇಂದ ಹಾಕಿದ್ದೀನಿ ಸರ್. NCR ಅಂತ ಮಾಡಿದ್ದೀವಿ. ಆಮೇಲೆ ಇವಾಗ FIR ಆಗಿದೆ. ಫಸ್ಟು ಏರಿಂಗ್ ಇತ್ತು ಸರ್ ಡಿಸೆಂಬರ್ 7. ಅವನು ಅದಕ್ಕೂ ಅಟೆಂಡ್ ಆಗಿಲ್ಲ. ಇವಾಗ ನೆಕ್ಸ್ಟ್ ಮಾರ್ಚಲ್ಲಿ ಏರಿಂಗ್ ಇದೆ. ಸಮನ್ಸ್ ತಗೊಂಡೋಗಿ ಸರ್ವ್ ಮಾಡಿ ಬಂದಿದ್ದಾರೆ ಸರ್. ಆಗಲಿ ಅವ್ನ ಫ್ಯಾಮ್ಲಿನಾಗಲಿ ಪಬ್ಲಿಷ್ ಮಾಡಿ ಯಾವ ಹುಡುಗಿನೂ ಅವ್ರನ್ನ ನೋಡಿ ಏಮಾರಬಾರ್ದು. ಅವ್ರ ಫ್ಯಾಮ್ಲಿದೇ ಇದೇ ಕೆಲಸ ಸರ್. ಅವ್ರಿಗಿರೋದು ಒಂದು ಅಣ್ಣ, ಒಂದು ಅಕ್ಕ, ಅವ್ರ ಅತ್ತಿಗೆ, ಎಲ್ಲರೂ ಅವ್ನು ಮಾಡ್ತಾ ಇರೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಇಲ್ಲ ಸರ್, ನಂದು ಒಬ್ಬಳದೇ ರಿಜಿಸ್ಟರ್ ಮ್ಯಾರೇಜ್ ಆಗಿರೋದು ಸರ್. ನಾನು ಡೈವರ್ಸ್ ಕೊಟ್ಟಿಲ್ಲ. ಹೆಂಗೋ ಅವ್ರು ಮತ್ತೆ ಲೀಗಲ್ ಆಗಿ ಇಲ್ಲೀಗಲ್ ಆಗಿ ಮಾಡ್ತಾರೆ. ಸಪೋರ್ಟ್ ಇಂದಾನೇ ಆಗಿದೆ ಸರ್. ರಿಜಿಸ್ಟರ್ ಮ್ಯಾರೇಜ್ ಅಲ್ಲೂ ಅವ್ರ ಅಕ್ಕ ಅವ್ರ ಮಾವನೇ ಸೈನ್ ಮಾಡಿದ್ದಾರೆ, ನಮ್ಮ ಮಾವನು ಸೈನ್ ಮಾಡಿದ್ದಾರೆ.
ಊರಲ್ಲಿ ಎಲ್ಲರೂ ಸೇರಿನೇ ಕೋಟಿಲಿಂಗೇಶ್ವರದಲ್ಲಿ ಮದುವೆ ಮಾಡಿರೋದು. ಅದು ಯಾವ ಹುಡುಗಿನೂ ಅವ್ರ ಹತ್ರ ಮೋಸ ಹೋಗ್ಬಾರ್ದು. ಇವ್ನು ಹೋಗಿ ಟ್ರೈ ಮಾಡಿದ್ನೋನು ನೀನ್ ಇಂಥವನಂತ ಅವ್ನ ಹತ್ರ ಹೋಗ್ಬಾರ್ದು ಅಷ್ಟೇ ಸರ್. ಅಂದ್ರೆ ನನಗಾಗಿರೋ ಅನ್ಯಾಯ ಈ ಸಮಾಜದಲ್ಲಿ ಯಾವ ಹೆಣ್ಮಕ್ಳಿಗೂ ಆಗ್ಬೋದು. ಕಾನೂನು ಮೂಲವಾಗಿ ಅವ್ನಿಗೆ ಏನ್ ಶಿಕ್ಷೆ ಬರ್ಬೇಕು, ಅವನಿಗೂ ಅವ್ರ ಅಮ್ಮಗೆ ಅವ್ರ ಅಪ್ಪಗೆ ಆ ಶಿಕ್ಷೆ ಅವ್ರಿಗೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಇನ್ಸ್ಟಾಗ್ರಾಮ್ ಐಡಿ, ಅವ್ರ ಫೇಸ್ಬುಕ್ ಐಡಿ, ಹೊಸ ನಂಬರ್ಗಳು, ಇದ್ರಿಂದಾನೇ ಅವ್ರನ್ನ ಏಮಾರಿಸ್ತಾ ಇರೋದು ಸರ್. ಅವ್ರ ಇನ್ಸ್ಟಾಗ್ರಾಮು, ಫೇಸ್ಬುಕ್, ಅವ್ರ ಹೊಸ ನಂಬರು, ಮತ್ತೆ ವಿಡಿಯೋ ಕಾಲ್ ಎಲ್ಲಾನು ವಾಟ್ಸಪ್, ನಾರ್ಮಲ್ ಕಾಲ್ ಅವ್ರು ಯಾರಿಗೂ ಮಾಡ್ತಾ ಇಲ್ಲ. ಜಿಮ್ ಟ್ರೈನರ್ ಅನ್ಬಿಟ್ಟು ಅವ್ರು ಬಿಲ್ಡಪ್ ಮಾಡಿರೋ ಬಾಡಿನ ತೋರಿಸ್ಕೊಂಡು ಅವ್ರು ಈ ತರ ಎಲ್ಲ ಹುಡುಗಿರ್ನ ಪಟಾಯಿಸ್ಕೊಂಡಿದ್ದಾರೆ ಹೊತ್ತು. ಅವ್ರ್ಕೊಂಡಿರೋದು ಜಿಮ್ ಫೀಲ್ಡ್, ಹುಡುಗಿರ್ನ ಪಟಾಯಿಸೋಣ ಅನ್ಬಿಟ್ಟು ಲವ್ ಅಂತ ಏಮಾರಿಸ್ತಾರೆ ನೋಡಿ. ಅವ್ರನ್ನಷ್ಟೇ ನನ್ ತಪ್ಪಂತ ಅನ್ನೋದು ಬರುತ್ತೆ. ಕರೆಕ್ಟಾಗಿ ಇಟ್ಕೊಂಡು ಸಂಸಾರ ನಡೆಸ್ಬೇಕು. ಇವ್ರು ಎಲ್ಲ ಮಾಡ್ಬಿಟ್ರು, ಆಮೇಲೆ ಹೋಗಿ ಕೊನೆಗೆ ಆ ಹುಡುಗಿ ನಮ್ ಏಮಾರಿಸ್ಬಿಟ್ರು ಅಂತ ಎಲ್ಲರ ಹತ್ರನು ಕೋರಿಕೆ ಇದು ಮಾಡ್ಕೊಂಡ್ ಬಂದಾಗ, ಒಂದು ಸ್ಟೇಷನಲ್ಲಿ ಅವ್ನು ಇದೇ ಸ್ಟೇಟ್ಮೆಂಟ್ ಕೊಟ್ಟಾಗ ಅವ್ರು ಕೇಳಿದ್ ಒಂದೇ ಮಾತು, ನಾನು ಒಪ್ಕೊಳ್ತೀನಪ್ಪ, ಆ ಹುಡುಗಿ ನೀನ್ ಏಮಾರಿಸ್ಬಿಟ್ಲು, ಕತ್ತಕ್ ಚಾಕು ಇಟ್ಟು ನಿನ್ ಮದುವೆ ಮಾಡ್ಕೊಂಡ್ಬಿಟ್ಲು, ಇಬ್ರು ಮಕ್ಳು ಹೆಂಗ್ ನೀನ್ ಹುಟ್ಟಿಸ್ದೆ, ಅವಾಗ ಅವ್ಳು ಏನ್ ಬ್ಲಾಕ್ ಮೇಲ್ ಮಾಡೋದಂತ ಒಂದೇ ಮಾತು ಅವ್ರು ಕೇಳಿದ್ದಾರೆ. ಇದಕ್ಕೆ ಅವ್ನು ಉತ್ತರ ಕೊಟ್ರೆ ನಾನು ಏಮಾರಿಸಿದೀನಿ ಅಂತ ನಾನು ಒಪ್ಕೊಳ್ತೀನಿ ಸರ್. ಪ್ರೀತಿಸೋದು ತಪ್ಪಲ್ಲ, ಆದರೆ ಆಯ್ಕೆ ಸರಿಯಾಗಿರಬೇಕು. ನನಗಾಗಿರೋ ಅನ್ಯಾಯ ಇತರೆ ಸಮಾಜದ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಆ ನಿಟ್ಟಲ್ಲಿ ನಾನು ಮೀಡಿಯಾ ಮುಂದೆ ಬಂದಿದ್ದೇನೆ. ಬಾಡಿ ಫಿಟ್ನೆಸ್ಸನ್ನೇ ಬಂಡವಾಳಾಗಿಟ್ಕೊಂಡು ಬಣ್ಣದ ಮಾತುಗಳನ್ನಾಡಿ ಜಿಮ್ಗೆ ಬರುವ ಶ್ರೀಮಂತ ಹೆಣ್ಮಕ್ಳಿಗೆ ಬಲೆ ಬೀಸೋದು, ಅವಳನ್ನು ಎಲ್ಲ ರೀತಿಯಾಗಿ ಬಳಸ್ಕೊಳ್ಳೋದು, ದುಡ್ಡು ಮಾಡೋದೇ ಇವನ ಕೆಲಸ ಆಗ್ಬಿಟ್ಟಿದೆ. ಇವರಿಗೆ ಇವರ ತಂದೆ ತಾಯಿಗಳು, ಅಕ್ಕ ಮಾವ, ಸ್ನೇಹಿತರು ಕೂಡ ಕುಮ್ಮಕ್ಕನ್ನು ನೀಡ್ತಾ ಇದ್ದಾರೆ. ದಯಮಾಡಿ ಯಾರೂ ಕೂಡ ಇವ್ನ ನಂಬಿ ಮೋಸ ಹೋಗಬೇಡ್ರಿ. ಕೋರ್ಟು ಕಚೇರಿ ಅಂತ ಅಲ್ಲರೂ ಕೂಡ ನನಗೆ ನ್ಯಾಯ ಸಿಗ್ತಿಲ್ಲ. ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕೋರ್ಟಲ್ಲಿ ಕೇಸ್ ಹಾಕಿದ್ದೇನೆ. ನ್ಯಾಯ ಸಿಗದೆ ಕಾರಣದಿಂದಾಗಿ ಜಾಂಬವ ಸೇನೆ ಕಚೇರಿಗೆ ಬಂದು ನನಗೆ ನ್ಯಾಯ ದೊರಕಿಸಿಕೊಡುವಂತೆ ಮನವಿಯನ್ನು ಮಾಡಿದ್ದೇನೆ. ರಾಜ್ಯಾಧ್ಯಕ್ಷರಾದ ರಮೇಶ್ ಚಕ್ರವರ್ತಿಯವರು, ಗೌರವಾಧ್ಯಕ್ಷರಾದ ನಾರಾಯಣಸ್ವಾಮಿಯವರು, ಹಿರಿಯ ಸಲಹೆಗಾರರಾದ ಗುರ್ರಪ್ಪನವರು ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು ನನಗೆ ನ್ಯಾಯ ದೊರಕಿಸಿಕೊಡುವ ಭರವಸೆಯನ್ನು ನೀಡಿದ್ದಾರೆ. ನನಗೆ ನ್ಯಾಯ ಬೇಕನ್ಬಿಟ್ಟು ಜಾಂಬವ ಯೋಜನೆಯನ್ನ ಹುಡ್ಕೊಂಡು ಬಂದಿದ್ದೀನಿ. ಅವ್ರು ಕೊಡಿಸ್ತಾರ ಅಂತ ನಂಬಿಕೆ ಮೇಲೆ ನಾನು ಈ ಒಂದು ಹೆಣ್ಣು ಮಗಳ ವಿಚಾರ ಕೇಳಿದಾಗ ಮನಸ್ಸಿಗೆ ತುಂಬಾನೇ ನೋವಾಯ್ತು. ಹಾಗಾಗಿ ಮತ್ತೆ ನಾವು ಮಾಧ್ಯಮದವ್ರನ್ನ ಕರೆಸಿ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಮಾಡಿಸಿ, ಮತ್ತೆ ಅವ್ರಿಗೆ ಗಣ್ಣವ್ರಿಗೆ ನೋಟಿಸ್ ಕೂಡ ಮಾಡಿ ಏನು ತನಿಖೆ ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿದಾಗ ಆ ಹುಡುಗ ಏನು ಈಕೆ ಗಂಡ ಇದ್ದಾನೆ, 2 ಮಕ್ಕಳನ್ನ ಆಗೋ ತನಕ ಈಕೆನ ನೋಡ್ಕೊಂಡಿದ್ದು, ಈಕೆ ಜೊತೆ ಮದುವೆ ಆಗಿ ಮತ್ತು 2-3 ಹೆಣ್ಮಕ್ಳ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು, ಆಂಧ್ರ ಪ್ರದೇಶದ ಒಂದು ಉನ್ನತವಾದಂತಹ ಪೊಲೀಸ್ ವರಿಷ್ಠ ಅಧಿಕಾರಿಗಳ ಸಂಬಂಧಿಕರ ಒಂದು ಹೆಣ್ಮಗಳನ್ನ ಸಂಬಂಧ ಮಾಡಿ ಆ ಹೆಣ್ಮಗಳ ಜೊತೆನೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದು, ಅದೆಲ್ಲ ವಿಡಿಯೋಗಳೆಲ್ಲ ಹೆಣ್ಮಕ್ಳ ಹತ್ರ ನಾವು ನೋಡಿದಾಗ ಇದನ್ನ ಸಾಮಾಜಿಕವಾಗಿ ಆಚೆ ತಂದ್ರೇನೆ ಚಂದ ಅಂತಂತೇಳಿ ನಾವು ಹೋರಾಟಕ್ಕೆ ನಾವು ಬಂದಿದ್ದೀವಿ. ಇಂಥ ಹೆಣ್ಣು ಮಗಳಿಗೆ ಆಗಿರುವಂತ ಅನ್ಯಾಯ ನಾವು ನೋಡ್ತಾ ಇರ್ತೀವಿ. ದಿನ ಬೆಳಗಾದ್ರೆ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಸಮುದಾಯದ ಹೆಣ್ಣು ಮಕ್ಕಳ ಮೇಲೆ ಆಗಿರ್ಬೋದು, ಇತರೆ ಸಮುದಾಯದ ಹೆಣ್ಮಕ್ಳ ಮೇಲೆ ಆಗಿರ್ಬೋದು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಹೆಣ್ಮಗಳಾಗಿರ್ಲಿ ಅನ್ಯಾಯನೇ. ಒಂದು ಹೆಣ್ಣು ಮಗಳನ್ನ ಪ್ರೀತಿ ಮಾಡುವಾಗ ಇರುವಂತಹ ಆಸೆ ಮತ್ತೆ ಕಾಳಜಿ, ಅವ್ರ ಮೇಲೆ ಇರುವಂತಹ ಇಷ್ಟಗಳನ್ನ 1-2 ಮಕ್ಕಳಾದ್ಮೇಲೆ ಅವ್ರನ್ನ ಬೀದಿ ಪಾಲು ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಮತ್ತೆ ಆ ಹೆಣ್ಣು ಮಗಳು ದುಡ್ಡು ತಂದು ಕೊಟ್ಟಿಲ್ಲ, ಆ ಹೆಣ್ಣು ಮಗಳಿಂದ ಏನು ವರಮಾನ ಇಲ್ಲ ಅಂದಾಗ ಆ ಹೆಣ್ಮಕ್ಳನ್ನ ದೂರ ಮಾಡಿದಾಗ ಆ ಹೆಣ್ಣು ಮಗು ತಾನೇ ಎತ್ತ ತಂದೆ ತಾಯಿ ಅಣ್ಣ ತಂಗಿ ಅತ್ತಿಗೆ ಅಣ್ಣವ್ರನ್ನ ತಮ್ಮಂದ್ರನ್ನ ತಂಗಿರ್ನ ಎಲ್ಲ ಕುಟುಂಬನೆಲ್ಲ ಹೊರಗಿಟ್ಟು ಪ್ರೀತಿಯನ್ನ ಒಂದೇ ಒಂದು ಮಾತುಗೋಸ್ಕರ ಆ ಹೆಣ್ಮಗಳು ಅವನ್ನ ನಂಬ್ಕೊಂಡು ಬರ್ತಾಳೆ. ನಿನ್ನ ಅಕ್ಕ ತಂಗಿರಿಗೆ, ನಿನ್ನ ತಂಗಿನೇ ಅನ್ಕೋ, ನಿನ್ನ ತಂಗಿಗೆ ಯಾರೋ ಒಬ್ಬನ ಈ ರೀತಿ ಮೋಸ ಮಾಡ್ತಾನೆ ಅಂತಂದ್ರೆ ನಿನ್ನ ಮನಸ್ಸು ಎಷ್ಟು ನೋವಾಗುತ್ತೆ. ನಿನ್ನ ಅಕ್ಕ ತಂಗಿರಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತಂತಂದ್ರೆ ನಿಂಗೆ ಎಷ್ಟು ನೋವಾಗುತ್ತೆ. ಅವನ ಆ ತೀಟೆ ತೀರ್ಸ್ಕೊಂಡು ಆ ಹೆಣ್ಮಗಳನ್ನ ಬೀದಿಗೆ ಬಿಟ್ಟಾಗ ಆ ಹೆಣ್ಮಗಳು ಒಂದ್ಸಾರಿ ನಾನು ಕಾಲ್ ಮಾಡಿತ್ತು ರಾತ್ರಿ, ಅಣ್ಣ ಮಗುಗೆ ಮೈಗೆ ತುಂಬಾ ಹುಷಾರಿಲ್ಲ, ನಾನು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬೇಕು, ಕೈಯಲ್ಲಿ 10 ರೂಪಾಯಿ ಕೂಡ ಇಲ್ಲ ಅಂತಂದೇಳಿ ಮನ್ಸಿಗೆ ಚುರುಕ್ ಅನ್ಸ್ಬಿಡ್ತು. ಊಟಕ್ಕೆ ಏನಮ್ಮ ಮಾಡ್ತೀಯ ನೀನು, 2 ಮಕ್ಕಳು ಹಾಕೊಂಡು ಥೈರಾಯ್ಡ್ ಹೆಣ್ಮಗಳಿಗೆ ಏನ್ ಮಾಡ್ತೀಯ ತಾಯಿ ನೀನು ಅಂತಂತಂದ್ರೆ, ಅಣ್ಣ ನಾನು ಮನೆ ಕೆಲಸಗಳಿಗೆ ನಾನು ಹೋಗ್ತಾ ಇದ್ದೀನಿ ಅಂತ. ಆಕೆ ಕೂಡ ಒಂದು ಎಜುಕೇಶನ್ ಮಾಡ್ಕೊಂಡು ಒಳ್ಳೆ ಮನತನದಿಂದ ಬಂದಿರೋಂತ ಹೆಣ್ಮಗ್ಳು. ನಾವು ನಿಮ್ ಜೊತೆಗಿರ್ತೀವಿ, ನೀವು ನಮ್ಮ ಜೊತೆಗಿರಿ, ಆ ಹೆಣ್ಮಗಳಿಗೆ ಒಂದು ನ್ಯಾಯ ಕೊಡ್ಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದಂತಹ ನಾರಾಯಣಸ್ವಾಮಣ್ಣವರು ಮತ್ತೆ ನಮ್ಮ ರಾಜ್ಯ ಸಲಹೆಗಾರರಾದಂತಹ ಗುರ್ರಪ್ಪನವರು ಇವರೆಲ್ಲ ಸೇರ್ಕೊಂಡು, ಮತ್ತೆ ನಮ್ಮ ಕುಮಾರ್ ಅವರು, ಮಾದೇಪುರ ಕ್ಷೇತ್ರದ ಕುಮಾರ್ ಅವರು ಅಧ್ಯಕ್ಷರು, ಮತ್ತೆ ನಮ್ಮ ಮೂರ್ತಿ ಅವರು, ನಮ್ಮ ಮುನ್ರಾಜ್ ಅವರೆಲ್ಲ ಇವತ್ತು ಕಚೇರಿಯಲ್ಲಿ ಮಾಧ್ಯಮದೊಂದಿಗೆ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ, ಲವ್ ಅಂದ್ರೆ ಇಡೀ ಜೀವನ ಪೂರ್ತಿ ಲವ್ವೇ ಅಲ್ಲ, ಲವ್ ಅನ್ನೋದು ಜೀವನದಲ್ಲಿ ಒಂದು ಚಿಕ್ಕ ಪಾರ್ಟ್ ಅಷ್ಟೇ. ಆ ಒಂದು ಲವ್ ವಿಚಾರದಲ್ಲಿ ಇಟ್ಕೊಂಡು ಈ ರೀತಿ ಮೋಸ ಮಾಡೋದು ಭಾರಿ ಘೋರವಾದ ನಾವು ಖಂಡಿಸ್ತೇವೆ. ಅದನ್ನ ಲವ್ವೇ ಜೀವನ ಅಲ್ಲ. ಲವ್ ಅನ್ನೋದನ್ನ ನೀವು ಮಾಡ್ಕೊಂಡ್ರೆ
100 ಜನದಲ್ಲಿ 99 ಜನ ಈ ರೀತಿ ಅನ್ಯಾಯಕ್ಕೆ ಒಳಪಟ್ಟು ಎಷ್ಟೋ ಜನ ಹೆಣ್ಮಕ್ಳು ನನ್ನ ಹತ್ರ ಬರ್ತಾರೆ, ಎಷ್ಟೋ ಜನ ಹೆಣ್ಮಕ್ಳು ಆಫೀಸ್ ಬರ್ತಾರೆ. ಈಗ ಅವ್ರಿಗೆ ಊಟಕ್ಕೂ ಕಾಸುಗಳಿಲ್ದಿರ, ನಾನಿಲ್ಲಿ ಆಟೋ ಅಲ್ಲಿ ಆಫೀಸ್ ಹತ್ರಕ್ಕೆ ಬಂದಾಗ ಆಟೋಗೂ ಕಾಸುಗಳಿಲ್ದಿರ ಊಟ ಕೊಡಿಸಿ ಮತ್ತೆ ಅವ್ರನ್ನ ಕೂರಿಸಿ ನಿಮ್ ಕಷ್ಟ ಏನೋ ಮಾತು ಕೇಳ್ತೀನಿ. ನಾವು ಅಷ್ಟು ಒಂದು ಇದು ಮಾಡೋರು ನಾವಲ್ಲ, ದಾನ ಧರ್ಮ ಮಾಡೋರಲ್ಲ, ಸಮಾಜ ಸೇವೆ ಮಾಡ್ಕೊಂಡ್ ಬರ್ತಾ ಇರೋರು. ಬಟ್ ಆ ಹೆಣ್ಮಕ್ಳು ಪರಿಸ್ಥಿತಿ ನೋಡಿದಾಗ ಮನ್ಸಿಗೆ ಎಲ್ಲ ಚುರುಕು ಅನ್ಸ್ಬಿಡುತ್ತೆ. ನಮ್ಮ ಜೊತೆಯಲ್ಲಿ ಹುಟ್ಟಿರೋ ಹೆಣ್ಮಕ್ಳಿಗೆ ಈ ಪರಿಸ್ಥಿತಿ ಬರಬಾರ್ದು ಅನ್ನೋ ಒಂದೇ ಒಂದು ನಿಟ್ಟಿನಲ್ಲಿ ಈ ಹೋರಾಟ ನಾವು ಮುಂದೆ ಸಾಗಿಸ್ತಾ ಇರ್ತೀವಿ. ಆಗ್ಲಿ ಆ ಹೆಣ್ಮಗಳಿಗೆ ನ್ಯಾಯ ಸಿಗೋ ತನಕ ಇಂಥ ಗಂಡು ಮಕ್ಕಳು ಏನಿದ್ದಾರೆ ಇವ್ರಿಗೆ ಕಾನೂನು ಚೌಕಟ್ಟಲ್ಲಿ ತಕ್ಕ ಪಾಠ ಕಲಿಸೋ ತನಕ ಬಿಡಬಾರ್ದು. ಈ ಹೆಣ್ಮಕ್ಳಿಗಾಗಿರುವಂತ ಅನ್ಯಾಯ ಬೇರೆ ಇತರೆ ಹೆಣ್ಮಕ್ಳಿಗೆ ಆಗ್ಬಾರ್ದು ಅಂತ ಹೇಳಿ ಈ ಸಣ್ಣ ಸಣ್ಣ ಮಕ್ಕಳನ್ನಿಕೊಂಡು ಬಾಡಿಗೆ ಮನೆ 4,000 5,000 ರೂಪಾಯಿ ಬಾಡಿಗೆ ಮನೆ, 4 ಮನೆಗಳು ಕೆಲಸ ಮಾಡಿದ್ರೆ 2,000 ರೂಪಾಯಿ ತಗೊಂಡು 4,000 ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ ಊಟ ಹುಡುಗಿ ಅವ್ರ ತಕ್ಕಂಗೆ ಅವ್ರು ಬೆಳೆದಿರ್ತಾರೆ. ತಂದೆ ತಾಯಿ ಅಣ್ಣ ಅಕ್ಕ ಅಂದ್ರ ಜೊತೆ ಅವ್ರ ಮನೆಯಲ್ಲಿ ಅವ್ರನ್ನೆಲ್ಲ ಹೊರತುಪಡಿಸಿ ನೀನೇ ಬೇಕು ನನಗೆ ಅಂತೇಳಿ ನಿನ್ನ ನಂಬಿ ಬಂದಿದ್ದಕ್ಕೆ ನೀನು ತೀಟೆ ತೀರ್ಸ್ಕೊಂಡು ಆಕೆ ಕೈಗೆ 2 ಮಕ್ಕಳನ್ನ ಕೊಟ್ಟು ಬೀದಿ ಪಾಲು ಮಾಡಿ ನೀನ್ ಇನ್ನೊಂದು ಚೂಲ್ ಮಾಡಕ್ ಹೋದಾಗ ನಿಮ್ಮ ತಂದೆ ತಾಯಿಗಳು ನಿನ್ಗೆ ಸಾಥ್ ಕೊಡ್ತಾರೆ ಅಂತಂತಂದ್ರೆ ಎಂತ ಕುರುಹಿರಿಗ್ಲಿ ಇರ್ಬೇಕು. ಎಲ್ಲಾರ ಜೊತೆಯಲ್ಲಿ ಅಕ್ಕ ತಂಗಿರು ಹುಟ್ಟಿರ್ತಾರೆ. ನಿನ್ನ ಅಕ್ಕ ತಂಗಿರಿಗೆ ನಿನ್ನ ತಂಗಿನೇ ಅನ್ಕೋ, ನಿನ್ನ ತಂಗಿಗೆ ಯಾರೋ ಒಬ್ಬನ ಈ ರೀತಿ ಮೋಸ ಮಾಡ್ತಾನೆ ಅಂತಂದ್ರೆ ನಿನ್ನ ಮನಸ್ಸು ಎಷ್ಟು ನೋವಾಗುತ್ತೆ. ನಿನ್ನ ಅಕ್ಕ ತಂಗಿರಿಗೆ ಈ ರೀತಿ ಮೋಸ ಮಾಡ್ತಾರೆ ಅಂತಂತಂದ್ರೆ ನಿಂಗೆ ಎಷ್ಟು ನೋವಾಗುತ್ತೆ, ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಒಂದು ಮಾನವೀಯತೆಯಿಂದ ಮನುಷ್ಯತ್ವದಿಂದ ಆ ಹೆಣ್ಮಕ್ಳಿಗೆ ಬಾಳ್ಕೊಡೋಂತ ಕೆಲಸ ನೀನ್ ಮಾಡ್ಬೇಕು ಅಂತ ಹೇಳ್ತಾ, ನಿನಗೆ ಮರ್ಯಾದೆ ಕೊಟ್ಟು ಮಾತಾಡೋದಕ್ಕೂ ಮನ್ಸಿಗೆ ಬೇಸರ ಆಗುತ್ತೆ. ಬಟ್ ನಾನು ಯಾರಂತೂ ನೀನು ಗೊತ್ತಿಲ್ಲ, ಆದ್ರೆ ಆ ಹೆಣ್ಮಕ್ಳು ನೋವಾಗಿರೋದ್ರಿಂದ ಇಡೀ ಕರ್ನಾಟಕದ ಜನತೆ ಮಹಿಳೆಯರೆಲ್ಲ ಆ ಹೆಣ್ಮಕ್ಳ ಜೊತೆ ಇರ್ತಾರೆ ಅಂತೇಳಿ ಈ ಮಾಧ್ಯಮದ ಮುಖಾಂತರ ನಿಮ್ಗೆ ಎಚ್ಚರ ಕೊಡ್ತಾ ಇದ್ದೇನೆ. ಅದೇ ನಾನು ಕೇಳೋದೇನಂದ್ರೆ, ಪ್ರೀತಿ ಇದ್ರೆ ಎಷ್ಟು ಹ್ಯಾಂಡಿಕ್ಯಾಪ್ ಮಕ್ಕಳು ಇರ್ತಾರೆ, ಅವನಿಗೆ ಅವ್ರು ಪ್ರೀತಿ ಮಾಡ್ಬೋದು. ಎಷ್ಟು ಅನಾಥೆ ಮಕ್ಕಳು ಅವ್ರನ್ನೆಲ್ಲ ಬಿಟ್ಬಿಡ್ತಾರೆ. ಬರೀ ದುಡ್ಡಿರೋರ್ಗೆ ಹಿಂಗ್ ಮಾಡ್ತಾ ಇರೋದು ಸರ್ ಇವರು. ಇವನಿಗೆ ಸಪೋರ್ಟ್ ಮಾಡೋದು ಅವ್ರ ಅಮ್ಮ ಗಣೇಶಮ್ಮ ಅಂತ ಇದ್ದಾರೆ ಇವರು. ಅವ್ನ ಫೋನಲ್ಲಿ ಮಾತಾಡೋ ಹುಡುಗಿರ ಹತ್ರ ಇವ್ರು ಮಾತಾಡೋದು ಗಣೇಶಮ್ಮ ಅಂತ. ಅದೇ ನಾವು ಒಂದ್ ಎಣ್ಣೆ, ಈ ಅಮ್ಮ ನಿಂತಿದ್ದಾಳಲ್ಲ ಇವಳು ಒಂದ್ ಎಣ್ಣೆ, ಇವ್ರು ಮೋಸ ಮಾಡೋ ಹುಡುಗಿರು ಒಂದ್ ಎಣ್ಣೆ. ಸೊ ಇವ್ರು ಜಾಸ್ತಿ ಸಪೋರ್ಟ್ ಮಾಡೋರು ವಿಜಯ್ ಕುಮಾರ್ಗೆ. ಇವಾಗ ಇವ್ರ ಮನೆಯಲ್ಲೇ ಅವನ್ನ ಇಟ್ಕೊಂಡು ಇವ್ನ್ ಮಾತಾಡೋ ಎಲ್ಲಾ ಹುಡುಗಿರು ಈ ಅಮ್ಮ ಫೋನ್ ಮಾಡಿ ನೀನ್ ಊಟ ಮಾಡಮ್ಮ ಅಂತ ಹೇಳಿದ್ರೇನೆ ಊಟ ಮಾಡೋದು. ಇದು ಅವ್ರ ಅಪ್ಪ, ಇವನು ಸಪೋರ್ಟ್ ಮಾಡ್ತಿದ್ದಾನೆ. ಸೊ ಇವರೆಲ್ಲಾನು ಅವ್ರಿಗೆ ಸಪೋರ್ಟ್ ಮಾಡೋದು. ನಮ್ದು FIR ಗಳೆಲ್ಲ ಆಗಿದೆ ಸರ್, ಅವ್ರು ಯಾವ್ದಕ್ಕೂ ಕೋರ್ಟ್ಗೆ ಅಟೆಂಡ್ ಆಗ್ತಾ ಇಲ್ಲ. ಕೇಳಿದ್ರೆ ಕಾನೂನು ಏನು ಮಾಡಕ್ ಆಗಲ್ಲ ಅಂತಾರೆ. ಅದಕ್ಕೆ ನಾನು ಮೀಡಿಯಾ ಹುಡ್ಕೊಂಡ್ ಬಂದಿದ್ದು. ಅದೇ ಸರ್, ನನಗೆ ಇನ್ನೇನಂದ್ರೆ ಇವಾಗ ಇವನು ಯಾವ್ದೇ ಹುಡುಗಿ ನಾವು ಸುತ್ತಾಡ್ಕೊಂಡು ಹೋದ್ರು ಅವ್ರಿಗೆ ಗೊತ್ತಾಗ್ಬೇಕು ಇವನು ಇಂಥ ಹುಡುಗ ಅಂತ. ಅವ್ರು ಏಮಾರ್ಬಾರ್ದು. ನನಗ್ ನ್ಯಾಯ ಬೇಕು. ಇವ್ನು ಯಾವ ಹುಡುಗಿನೂ ಮತ್ತೆ ಮೋಸ ಮಾಡಕ್ ಹೋಗ್ಬಾರ್ದು ಸರ್.